ವರ್ಷ ನನಗೆ ಅನೇಕ ರಾಜ್ಯಾದ್ಯಂತ ಹೋಗಿರತಕ್ಕ ಸಂಪರ್ಕದ ಮೇಲೆ ಇನ್ನೂ ಹೆಚ್ಚಿನ ಒಂದು ತಳಾದಿಟ್ಟಂಗ ಮಾತ್ರ ಮಾಡಿದ್ದೀನಿ. ಕಟ್ಟಡ ಕಟ್ಟೋಕ್ಕೆ ಅವಕಾಶ ಇದೆ. ಆದರೆ ನನ್ನ ಅಭಿಪ್ರಾಯ, ಯಾವುದೇ ಒಂದು ಹುದ್ದೆಗೆ ಯಾವುದೇ ಒಂದು ಸಂಸ್ಥೆ ಗಂಟುಕೊಂಡಿರ್ಬೋದು, ಬೇರೆಯವ್ರು ಬರಬೇಕು ಅಂತ ಆಲೋಚನೆ ಮಾಡಿ ನಮ್ಮಲ್ಲಿ ಕೆಲವು ನಿಯಮಗಳಿವೆ. ಅದ್ರ ಪ್ರಕಾರ ನನ್ನ ಜೊತೆ ಕೆಲಸ ಮಾಡೋದು ಭಾನುಪ್ರಕಾಶ್ ಅವರು ಯಾವುದೇ ವ್ಯಕ್ತಿ ಬಗ್ಗೆ ಕಟ್ಟಡ ಮಾತಾಡಿದ್ದಾರೆ ನೋಡಿ, ಯಾವುದ್ರ ಬಗ್ಗೆನೂ ಈ ಗಾಸಿಪ್ ಮಾಂಗರಿಂಗ್ ಮಾಡಿದ್ದಾರೆ ನೋಡಿಲ್ಲ. ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಯಾರಿಗೂ ಗೊತ್ತಾಗದೆ ಎಲೆಮರೆಕಾಯಿ ಹಾಕಿ ಕೆಲಸ ಮಾಡಿ ಇವತ್ತು ಸಹ ನೀವೇನು ಮಾಡಿದ್ದೀರ ಅಂತ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾರೆ. ಇದೆಲ್ಲವೂ ನೋಡಿ ಅವರ ನಡವಳಿಕೆ ನೋಡಿ ನನಗೆ ಪ್ರಭಾವಿತ. ಇನ್ನೊಂದು ನೋಡಿ, ಅಮೇರಿಕಾಕ್ಕೆ ಹೋಗಿ ಇವರು ನಾನು ಇಲ್ಲಿ 2023ರಲ್ಲಿ ಅಲ್ಲಿ ಹೋಗಿ ಡಲ್ಲಾಸ್ನಲ್ಲಿ ಎಲ್ಲ ಬ್ರಾಹ್ಮಣರನ್ನ ಸಂಘಟನೆ ಮಾಡಿ ಆ ಬ್ರಾಹ್ಮಣರ ಒಂದು ಗಾಯತ್ರಿ ಸಂಘವನ್ನು ಉದ್ಘಾಟನೆ ಮಾಡಿದ್ರೆ ನಾನು ಇಲ್ಲಿಂದ ಆನ್ಲೈನಲ್ಲಿ ಅವರು ಅಮೇರಿಕಾಕ್ಕೆ ಬನ್ನಿ ಅಲ್ಲೊಂದು ಉದ್ಘಾಟನೆ ಮಾಡೋಣ ಅಂತ. ಹಾಗಾಗಿ ವಿದೇಶದಲ್ಲಿ ಬಹಳ ಸಂಪರ್ಕ ಚೆನ್ನಾಗಿದೆ, ಎಲ್ಲರಿಗಿಂತ ಚೆನ್ನಾಗಿದೆ, ನನಗಿಂತ ಚೆನ್ನಾಗಿದೆ. ನನ್ನ ಒಂದು ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ, ವಿದೇಶದಲ್ಲಿ ಬಹಳ ಅನುಕೂಲ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಮ್ಮ ಗ್ರಾಮಾಂತರ ಭಾಗದಲ್ಲಿ ಬಡವರಿಗೆ ಜೋಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಒಂದು ಆಲೋಚನೆ ಇತ್ತು. ಅದನ್ನು ನಾನು ಮಾಡೋಕ್ಕಾಗಲಿಲ್ಲ ನನ್ನ ಅವಧಿಯಲ್ಲಿ. ಹಾಗಾಗಿ ಕೆಲವು ಮಾಡಿದೆ. ಇದು ಅಮೇರಿಕಾದಲ್ಲಿ 4 ಭಾಗಗಳಲ್ಲೂ ಇರ್ತಕ್ಕಂಥ ಒಬ್ಬ ಪ್ರಮುಖರನ್ನು ಗುರುತಿಸಿ ಯಾರಾದರೂ ನಮ್ಮಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋದರೆ ಏನೇ ಕಷ್ಟ ಅದು ಅವ್ರ ಬಳಿ ಹೋಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಯೋಚನೆ ಮಾಡಿ ಇವರು ಅನೇಕ ಕಡೆ ಟ್ಯಾಂಪಾದಲ್ಲಿ ಹೋಗಿದ್ರು, ಫ್ಲಾರಿಡಾಗೆ ಹೋಗಿದ್ರು, ಅನೇಕ ಕಡೆ ನ್ಯೂಜರ್ಸಿಯಲ್ಲಿ ಹೋಗಿ ಪೂಜೆ ಮಾಡಿದ್ರು. ಅವರ ಒಂದು ದೃಷ್ಟಿಯಲ್ಲಿ ಅನೇಕ ಸಂಪರ್ಕಗಳಿದೆ. ನಮ್ಮ ಭಾಗೇಶ್ವರದಲ್ಲಿ ಸುಬ್ರಹ್ಮಣ್ಯ ಅಂತ ಒಬ್ಬ ಇದ್ದಾರೆ, ಅವನು ಸಹ ಇವರು ಬಲಗೈಯಾಗಿ ಅಮೇರಿಕಾದಲ್ಲಿ ಅನೇಕ ಕಡೆ ಕೆಲಸ ಮಾಡಿದ್ರು. ಅದರಿಂದ ನಾನು ಅಂದ್ಕೊಂಡೆ ಸದಾಚಾರವಾಗಿದ್ದಾರೆ, ಸನ್ಮಾರ್ಗದಲ್ಲಿದ್ದಾರೆ. ನಮ್ಮ ಬ್ರಾಹ್ಮಣ ಸಂಘಟನೆಗೆ ಒಂದು ಅಧ್ಯಕ್ಷ ಅನ್ನೋದು ಒಂದು ಗೌರವ ಕೊಡೋ ರೀತಿ ಇರಬೇಕು. ಸುಮ್ಮನೆ ನಾವು ಯಾವುದೋ ಒಂದು ರೀತಿಯಲ್ಲಿ ಹಣ ಇರೋದು ಒಂದೇ ಮಾರ್ಗ ಅಲ್ಲ. ಆ ದೃಷ್ಟಿಯಲ್ಲಿ ನಾನೇ ಹೋಗಿ ಅವರಿಗೆ ಅವ್ರು ಹಿಂಜಾಗಬೇಕು, ನಾನು ಆಗುತ್ತಾ ನನ್ನ ಕೈಲಾಗುತ್ತಾ ಅಂತ ಹೇಳಿ ಅವ್ರು ಯಾವುದಕ್ಕೂ ಹೇಳ್ಕೊಳ್ಳಿಲ್ಲ. ನನ್ನ ಮನಸ್ಸಿಗೆ ಅನ್ನಿಸ್ತು ಈತ ಒಳ್ಳೆ ವ್ಯಕ್ತಿ, ಈ ಥರ ಆಗಲಿ, ನನ್ನ ಕೈಲಾದಂಥ ಮಾರ್ಗದರ್ಶನ ಮಾಡ್ತೀನಿ. ಅಂದರೆ ನಾನೇನು ನಿಯಂತ್ರಣ ಮಾಡೋಲ್ಲ, ನಾನು ಹೇಗೆ ನಿಯಂತ್ರಣ ಮಾಡಬೇಕಾಗುತ್ತೆ ಅವ್ರ ದೃಷ್ಟಿಯಲ್ಲಿ ನನ್ನ ಕೈಲಾದ ಸಹಾಯವನ್ನು ಮಾಡ್ತೀನಿ. ಯಾಕೆಂದರೆ ಇವತ್ತಿನ ದಿನ ಕೈಗಾರಿಕಾ ಕ್ಷೇತ್ರ, ಸಾಫ್ಟ್ವೇರ್ ಕ್ಷೇತ್ರ, ಮೀಡಿಯಾ ಕ್ಷೇತ್ರ, ಜರ್ನಲಿಸಮ್ ಕ್ಷೇತ್ರ, ಇದು ಎಲ್ಲ ರೀತಿಯ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಮುಖರನ್ನು ಗುರುತಿಸಿದ್ದೀನಿ. ಅವರು ಅನೇಕ ಜನ ನಮ್ಮ ಬಿಸ್ನೆಸ್ ಎಂಜಿನಿಯರ್ಗೆ ತಾವು ಬಂದಿದ್ದು ಗೊತ್ತಾಗೋದು. ಕ್ಯಾಪ್ಟನ್ ಗೋಪಿನಾಥ್ ಅವರು ಬಂದಿದ್ದರು, ಮೋಹನ್ ದಾಸ್ ಪೈ ಅವರು ಬಂದಿದ್ದರು, ಅನೇಕ ಪ್ರಮುಖರನ್ನು ನಾವು ಸಂಘಟನೆಗೆ ಜೋಡಿಸಿದ್ವಿ. ಹಾಗಾಗಿ ಇವರನ್ನೆಲ್ಲರ ಸಹಾಯವನ್ನು ಮಾಡ್ತಕ್ಕಂಥ ತಯಾರು ಮಾಡಿರೋ ಅಡುಗೆಯನ್ನು ಅವರಿಗೆ ಕೊಡಬೇಕು ಅನ್ನೋದು ಅವ್ರ ಮೇಲೆ ನನ್ನ ನಂಬಿಕೆ ಬಂತು. ಈಗ ಮೊನ್ನೆ ತಾವೊಂದು ಹೇಳಿಕೆ ಕೊಟ್ಟಂಥದ್ದು, ಇನ್ನು ಅವರು ಒಂದೇ ಇಲ್ಲ, ಇನ್ನು ಪ್ರತಿಸ್ಪರ್ಧೆ ಸಹ ಸ್ಪರ್ಧೆ ಅವರು ಜೊತೆಗೆ ಇಲ್ಲ, ಬರ್ತಾ ಇಲ್ಲ, ಕೆಲಸ ಮಾಡ್ತಿಲ್ಲ, ಸೋತ್ನಲ್ಲಿ ತಲೆ ಇಟ್ಟು ಮಲಗಿಲ್ಲ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ತಾವು ಗಮನಿಸಿರ್ಬೋದು. ನಿಮಗೆ ಅಸಹನೆ, ಒಂದು ರೀತಿ ಟಾಲರೆನ್ಸ್, ನೀವು ಅದಕ್ಕೆ ಸಹಕಾರ ಕೊಡ್ತೀರ, ನಿಮ್ಮದೇ ತಪ್ಪಿದೆ ಅನ್ನುವಂಥ ರೀತಿಯಲ್ಲಿ ಉತ್ತಮ ಪ್ರಶ್ನೆ. ಅದು ನಿಜನ ಅವ್ರು ಬಂದಿದ್ರ ಕೆಲಸ ಮಾಡಿದ್ರೆ ತಾವು ಯಾಕೆ ಸುಳ್ಳು ಹೇಳುವ ಪ್ರಯತ್ನವನ್ನು ಮಾಡಿದ್ರಿ? ಇಲ್ಲ ಒಂದು ಕಡೆ ತಾವು ಸುಳ್ಳಿನ ಚಕ್ರವರ್ತಿ, ಅವ್ರು ಬರೀ ಸುಳ್ಳು ಹೇಳ್ಕೊಂಡು ಹೊಟ್ಟಿದ್ದಾರೆ ಅಧ್ಯಕ್ಷರು, ಹತಾಶ ಮನೋಭಾವ ಅನ್ನುವಂಥ ಮಾತುಗಳು ವ್ಯಕ್ತ. ಇದಕ್ಕೇನೆ ಹತಾಶೆ ಆಗ್ಬೇಕಾದ್ರೆ ಯಾವುದಾದ್ರು ಒಂದು ಅಪೇಕ್ಷೆ ಇದ್ದರೆ ಹತಾಶೆ. ನಾನು ಸೋಲು ಗೆಲುವು ಎರಡನ್ನೂ ಸ್ವೀಕರಿಸಿ ಸಿದ್ಧವಾಗಿದೆ. ನಾನೇನಿದೆ ಸೋತ್ಬಿಟ್ಟು ಮಾತ್ರಕ್ಕೆ ನಾವು ಬ್ರಾಹ್ಮಣರ ವಿರೋಧ ಇಲ್ಲ. ಮೊದಲನೇದಾಗಿ ಸುಧಾಕರ್ ಬಾಬು ಎದುರುಗಡೆ ಅವರು ನನ್ನ ವಿರೋಧಿ. ಹಾಸನದಲ್ಲಿ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ವಿರೋಧ ಮಾಡಿದ್ರು. ಆಮೇಲೆ ಬಂದು ನಾನು ನಿಮ್ಮ ಜೊತೆ ಕೈಗೊಟ್ಟು ತಯಾರಿದ್ದೀನಿ. ಬ್ರಾಹ್ಮಣ ಸಂಘಟನೆಗೆ ಯಾರು ಬೇಕಾದರೂ ಬರ್ಬೋದು, ನೀವು ಬಂದರೆ ನೀವು ಕೈ ಜೋಡಿಸಿದ್ವಿ. ನಾನು ನಿಮ್ಮ ಇದಕ್ಕೆ ಪ್ರಚಾರಕ್ಕೆ ಬಂದಾಗ ನಾನು ನಿಮ್ಮ ಕಚೇರಿಗೆ ಬಂದು ಮಾತಾಡಿದ್ದೆ. ನಾನೇನು ಆ ರೀತಿಯಾದಂಥ ನಾನು ದ್ವೇಷ ಸರ್ವಭೂತಾನಾಮ್ ಅಂತ ಏನು ಇದರಲ್ಲಿದೆಯೋ ನಾನು ಅದು ಯಾರ ಮೇಲೂ ದ್ವೇಷ ಇದ್ದೀನಿ. ಆದರೆ ನೀವು ಕೆಲವು ಆರೋಪಗಳನ್ನು ಮಾಡ್ತಾ ಇದ್ದೀರಾ. ಯಾಕೆಂದರೆ ಮೊನ್ನೆ ಸಾಮಾನ್ಯ ಸಭೆಯಲ್ಲಿದ್ದಾಗ ನೀವು ಲೆಕ್ಕಪತ್ರ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ಬಹಳ ಕೂಗಾಡಿದ್ರು. ಸಮಾಧಾನವಾಗಿದ್ದರೆ ನಾವು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ನಾನೇನು ಹೇಳಿದ್ದೆ, ಇವರು ಸೋತ ನಂತರ ಒಂದು ಪ್ರತ್ಯೇಕವಾದ ಸಂಸ್ಥೆಯನ್ನು ಮಾಡಿದ್ರು. ಅವ್ರ ಜೊತೆ ಇದ್ದವರನ್ನು ಕೇಳಿಬೇಕು, ಸುಧಾಕರ್ ಬಾಬು ಅವರು ಇಲ್ಲೇ ಇದ್ದಾರೆ ಕೇಳಿ, ಅವರು ನಾನು ನಾನು ಕಡೆ ಹೋಗೋದಿಲ್ಲ, ನಾವೇ ಒಂದು ಪ್ರತ್ಯೇಕವಾದ ಸಂಸ್ಥೆ ಮಾಡ್ಕೊತೀವಿ ಅಂತ ಹೇಳಿದ್ರು. ಅವರೇನು ಈ ಕಡೆ ಬರಲಿಲ್ಲ. ನಾನಾಗೆ ಕರಿಬೇಕಾಗಿತ್ತು ಅನ್ನೋದು ಒಂದು ಹೇಳ್ಬೋದು. ಆದರೆ ಯಾರು ಬರ್ತಾರೋ ಇಲ್ಲೋ ಅವ್ರ ಮನಸ್ಥಿತಿ ಅದು ನಾನು ಕರೆಯಬಹುದು ಜನ ಹೇಳಿಲ್ಲ. ಕೊನೆಗೆ ಸಮಾವೇಶ ಮಾಡುವಾಗ ನಾನು ಕರೆದೆ. ಸಮಾವೇಶ ಮಾಡಿದಾಗ ನಾವು ಹಣವನ್ನು ಸಂಗ್ರಹಿಸ್ತೀವಿ, ಅವಕ್ಕೆಲ್ಲಾದಂಥ ₹1,00,000 ಹಣವನ್ನು ಕೊಡ್ತೀವಿ, ಎಷ್ಟಾದ್ರು ಕೊಡಲಿ, ಹಣದ ಮೇಲೆ ಅಳಿಯೋದಕ್ಕಾಗಲ್ಲ. ಆದರೆ ನಮ್ಮ ಜೊತೆ ಸೇರಿ ಯಾವುದೇ ಕೆಲಸವನ್ನು ಸಹ ನಾನು ಈ ವ್ಯಕ್ತಿ ಈ ಜವಾಬ್ದಾರಿಯನ್ನು ತಗೋತೀನಿ, ನೀವು ಅವಕಾಶ ಮಾಡಿಕೊಡಿ ಅಂತ ಹೇಳಿಲ್ಲ. ಉದಾಹರಣೆಗೆ ಸುಧಾಕರ್ ಬಾಬು ನನ್ನ ವಿರೋಧಿ ಬಗ್ಗೆ ಏನು ಹೇಳಿದ್ರು, ಶುಕ್ಲ ಯಜುರ್ವೇದಗಳನ್ನೆಲ್ಲ ಸೇರಿಸಿ ಒಂದು ಸಮಾವೇಶ ಮಾಡೋಣ, ನಾನು ಜೋಡಿಸ್ತೀನಿ ಅಂತ ಹೇಳಿದ್ರು. ಆ ರೀತಿಯಾಗಿ ನಾವು ಶೃಂಗೇರಿಯಿಂದಲೇ ಒಂದು ಸಮಾವೇಶ ಮಾಡೋದು, ವಿರೋಧಿಗಳನ್ನು ಜೊತೆ ತಯಾರಾಗಿದ್ದೇವೆ. ಅದರಿಂದ ಅಸಹನೆ ಪ್ರಶ್ನೆ ಏನಿಲ್ಲ.
ಅದು ನನ್ನ ಅನಿಸ್ತಾ ನನ್ನ ಅಭಿಪ್ರಾಯ ನಾನು ಹೇಳೋದಕ್ಕೆ ಸ್ವತಂತ್ರ ಇದೆ. ಅದು ನಿಮಗೆ ಅದು ಸರಿ ಅಂತ ಕಾಣ್ದಲೇ ಇರ್ಬೋದು. ನನ್ನ ಮೇಲೆ ಯಾರ ಅಸಹನೆ ಏನಿಲ್ಲ. ಅವ್ರು ಮಾಡೋದಾದರೆ ಮುಂದೆ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೂ ಒಳ್ಳೆಯದಾಗಲಿ. ಆದರೆ ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಎಲ್ಲರಂದವ್ರು ಒಳ್ಳೆಯದನ್ನೇ ಮಾತಾಡ್ಕೊಂಡು ಹೋಗೋಕ್ಕಾಗೋಲ್ವಲ್ಲ. ನನಗನ್ಸಿದ್ದೇನು, ಇವ್ರು ಯಾರೂ ಬಂದು ನನಗೆ ಕೈ ಜೋಡಿಸ್ಲಿಲ್ಲ. ಯಾವಾಗ ಉದಾಹರಣೆ ಸಮಾವೇಶ ಮಾಡಿದಾಗ ನಾನು ಮನೆಗೆ ಹೋಗಿ ಎಲ್ಲರ ಹತ್ರ ಹೋಗಿ ಹಣವನ್ನು ಕೊಡಿ, ಸಮಾವೇಶ ಚೆನ್ನಾಗಿ ಮಾಡೋಣ ಅಂತ ಹೇಳಿದೆ. ಇವರೆಲ್ಲ ಬಂದು ಏನು ಮಾಡಿದ್ರು, ಈ ಚುನಾವಣೆ ಕರಪತ್ರ ಅಂತ ಚುನಾವಣೆ ಮಾಡಿದ್ರೆ ನೀವು ಕೇಳಿ, ಸಮಾವೇಶದಲ್ಲಿದ್ದಾಗ ಏನು ಮಾಡಬೇಕು, ನೀವಾಯಿತು ಒಂದು ಲೋಟ ಮಧ್ಯೆ ಬಂದಂಥ ಬ್ರಾಹ್ಮಣರು ಏನಾದ್ರು ಒಂದು ಸೇವೆ ಮಾಡ್ಬೋದಿತ್ತಲ್ಲ. ಆ ದೃಷ್ಟಿ ನನಗೆ ಹಾಗೆ ಅನಿಸಿದೆ ಅಂತ ನಾನು ಹೇಳಿದೆ. ಈಗ ಭಾನುಪ್ರಕಾಶ್ ಶರ್ಮಾ ಅವರನ್ನ ಗೆಲ್ಲಿಸಿದ್ರೆ ನಿಮ್ಮ ಕೆಲಸ ಮುಂದುವರಿಯುತ್ತೆ, ನೀವೇನು ಅಪೇಕ್ಷೆ ಇಟ್ಕೊಂಡು ಅವ್ರಿಗೆ ಯಾಕೆ ಮತ ಕೊಡಬೇಕು? ನೋಡಿ, ಇವತ್ತಿನ ದಿನ ಇಡೀ ಕರ್ನಾಟಕದಿಂದ ಪ್ರವಾಸನ ಮಾಡಿದ್ದು ಯಾರು, ನಾನು ಒಂದು ಕೆಲವಕ್ಕೆ ನಾನು ನನ್ನನ್ನೇ ಹೇಳ್ಕೊಳ್ಳೋದಷ್ಟು ಸೌಜನ್ಯ ಅಲ್ಲ. ಆದರೆ ನಾನೇ ಹೋಗಬೇಕಾದ, ಯಾಕೆಂದರೆ ಬೇರೆಯವರು ಉಳಿದಿಲ್ಲ. ನಾನೇ ಇಡೀ ಕರ್ನಾಟಕದಲ್ಲಿ ನಾನು ವಕೀಲಿ ಕೆಲಸವನ್ನು ಬಿಟ್ಟು ನಾನು ಪ್ರತಿ ಶನಿವಾರ ಇಡೀ ಕರ್ನಾಟಕವನ್ನು ಪ್ರವಾಸ ಮಾಡಿದ್ದೀನಿ. ಅನೇಕ ಬ್ರಾಹ್ಮಣರ ಸಂಕಷ್ಟವನ್ನು ತಂದುಕೊಂಡಿದ್ದೀನಿ. ಈ ನಗರ ಪ್ರದೇಶಕ್ಕೂ ಗ್ರಾಮೀಣ ಪ್ರದೇಶಕ್ಕೂ ಬಹಳ ಸಮಸ್ಯೆ ಇದೆ. ನಾನು ಸುಮಾರು 30 ಮೆಡಿಕಲ್ ಹಾಸ್ಪಿಟಲ್ ಜೊತೆಗೆ ಸಹಯೋಗವನ್ನು ಮಾಡಿಕೊಂಡು, ಹಾಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಿ, ಮೆಡಿಕಲ್ ಹೆಲ್ಪ್ಲೈನನ್ನು ಮಾಡಿದ್ದೀನಿ. ಹೀಗೆ ಇನ್ನೂ ಮಾಡಬೇಕಾದ ಭಾಳಷ್ಟಿದೆ. ನಾನು ಮಾಡಿರೋದು ಸಾಕಷ್ಟು ನನಗೆ ಸಮಾಧಾನ ಇಲ್ಲ. ಉದಾಹರಣೆಗೆ ಡಯಾಬಿಟಿಸು, ಬ್ಲಡ್ ಪ್ರೆಷರ್ಗೆ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಅವ್ರಿಗೆ ಮನವಿ ಮಾಡಿ ಫ್ರೀಯಾಗಿ ಮೆಡಿಸಿನ್ ಕೊಡಬೇಕು ಅನ್ನೋದನ್ನು ಮಾಡೋದ್ರೆ ಜಾರಿಗೆ ಬರೋದಕ್ಕಾಗಲಿಲ್ಲ. ಪಾಶ್ಚಾತ್ಯದಲ್ಲಿ NIAಗಳನ್ನ ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಂಗ್ಲೀಷ್ ವಿಪ್ರಕರಣಗಳು ಆದರೆ ಅದನ್ನು ಮುಂದುವರಿಸಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಬೇಕಾದಷ್ಟಿದೆ. ನನ್ನ ನಂಬಿಕೆ ಏನು, ನಮ್ಮ ಭಾನುಪ್ರಕಾಶ್ ಶರ್ಮಾ ಅದನ್ನು ಮುಂದುವರಿಸಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಅವರಿಗೆ ಮತವನ್ನು ಕೊಡಿ. ಯಾಕೆ ಅಂತ ಹೇಳಿದ್ರೆ ನಾನು 3 ವರ್ಷ ಮಾಡಿದ್ದೀನಿ. ನಾನೇನು ಸುಮ್ಮನೆ ಮನೆಯೇ ಕೂತಿರಲಿಲ್ಲ. ನಾನು ವಕೀಲಿ ವೃತ್ತಿಯಲ್ಲಿ ಇವತ್ತಿಗೂ ಸಹ ನಾನು ಬಿಸಿ ಲಾಯರ್, ಯಾರನ್ನು ಬೇಕಾದರೂ ಹೈಕೋರ್ಟಲ್ಲಿ ಕೇಳ್ಬೋದು. ಆಗಿದ್ದಾಗ ನನ್ನ ಬರ್ತಕ್ಕಂಥ ಆದಾಯವನ್ನು ನಿರ್ಲಕ್ಷ್ಯ ಮಾಡಿ ನನ್ನ ಕೈಯಿಂದ ಖರ್ಚು ಮಾಡಿದ್ದೀನಿ. ನಾನು ಯಾವುದೇ ಇದರಿಂದ ಒಂದು ಪೈಸಾ ಡ್ರಾ ಮಾಡಿಲ್ಲ, ಯಾವುದೇ TNDA ಡ್ರಾ ಮಾಡಿಲ್ಲ. ಅನೇಕರಿಗೆ ನಾನು ಬಂದವರಿಗೆ ಕಷ್ಟ ಆದವರಿಗೆ ಒಂದು ಸಾರಿ ಒಬ್ಬ ಮಹಿಳೆ ಬಂದು ಮದುವೆ ಆಗಬೇಕು ಅನ್ನೋದಿಲ್ಲ, ತಾಳಿ ಸೀರೆ ಎಲ್ಲ ಸೇರಿಸಿ ನನ್ನ ಕೈಯಿಂದ ನಾನು ಕೆಲವು ವಕೀಲಗಳಿದ್ದರು, ಐ ಥಿಂಕ್ ಶಿವಶಂಕರ್ ಮತ್ತು ನಮ್ಮ ವಿರೋಧಿ ಪಾಳಿದ್ರು, ಅವರು ಇದ್ದರು, ಅವರು ಸೇರಿ ದುಡ್ಡನ್ನು ಕೊಟ್ಟು ಕಳಿಸ್ತಾರೆ. ಹೀಗೆ ಅಂತ ಇಲಾದ ಮಟ್ಟಿಗೆ ಮಾಡಿದ್ದೀನಿ. ಮಾಡಬೇಕಾದ ಬೇಕಾದಷ್ಟಿದೆ. ಆದರೆ ಆ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಈಗ ನಾನೇನು ಬಿಟ್ಬಿಟ್ಟು ಹೋಗ್ಬಿಡ್ಬೋದು. ನಾನು ನಿಲ್ತಾ ಇಲ್ಲ. ನನಗೇನು ಬ್ರಾಹ್ಮಣ ಸಭೆಗಾಗಿ ನಾನು ಬೇರೆ ಬಸವನಗುಡಿಲಾಗಲಿ ರಾಜಕೀಯ ಕ್ಷೇತ್ರದಲ್ಲಿ ನಾನು MLA ಆಗಬೇಕಂತ ಆಸಕ್ತಿ ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಹೋಗಬೇಕು ಅನ್ನೋ ಆಸಕ್ತಿಯೂ ನನಗಿಲ್ಲ. ನಾನೇನೋ ಸಮಾಜ ಸೇವೆ ನನ್ನ ಕೈಲಾಗಿ ಮಾಡಬೇಕು, ಅಷ್ಟೇ ದೃಷ್ಟಿಯಲ್ಲಿ ನಾನು ಬಂದಿದ್ದೀನಿ. ಇದರಿಂದ ಏನೋ ಒಂದು ನನಗೆ ಬೇರೆ ಪೊಸಿಷನ್ ಬೇಕು ಅದೇನೋ ಒಂದು ಆಸಕ್ತಿ ಇಲ್ಲ. ಆ ದೃಷ್ಟಿಯಲ್ಲಿ ಆದರೆ ಬ್ರಾಹ್ಮಣರ ಕಷ್ಟ ಕಾರ್ಪಣ್ಯವನ್ನು ನಾನು ಇವತ್ತು ದಿನ ನೋಡಿದ್ದೀನಿ. ಇದಕ್ಕೆ ನಾವು ಒಂದು ಸಾರಿ ಒಬ್ಬಳ ಮಹಿಳೆ ಹೇಳಿದ್ರು, ಗಂಡ ಇಲ್ಲ, ಮಗುಗೆ ಕಿವಿ ಸಮಸ್ಯೆ ಅಂತ ಫೋನ್ ಮಾಡಿದ್ರು, ಯಾವುದೋ ಒಂದು ಸಹಾಯ ಮಾಡಿದ್ರು. ಆಗ ಹೇಳಿದ್ಲು, ಸ್ವಾಮಿ ಬ್ರಾಹ್ಮಣರನ್ನ ಏನಾದ್ರು ಕಷ್ಟ ಅಂದ್ರೆ ಅಯ್ಯೋ ಅಂದ್ರೆ ಕೇಳೋ ಜನನಾರು ಇದ್ದಾರೆ, ನೀವು ಮಾಡೋದು ಬೇಡ ಕೇಳೋರು ಇದ್ದಾರೆ ಅಂತ ಹೇಳಿ ಮಾಡೋದು. ಕೆಲಸ ನಾವು ಬರೀ ಸಂಘಟನೆಯಲ್ಲಿ ಹಿಂದಿರ್ತಕ್ಕಂಥ ವ್ಯಕ್ತಿಗಳೇ ಇದ್ರೆ ಹೊಸ ಯೋಚನೆ ಹುಟ್ಟಲ್ಲ. ಹೊಸಬ್ರು ಬರಲಿ, ಯಾತಕ್ಕೆ ನಾವೇ ಇರಬೇಕು? ಈಗ 50 ವರ್ಷದಿಂದ ಅನೇಕ ಜನ ಕೆಲವು ವ್ಯಕ್ತಿಗಳಿದ್ದಾರೆ, ಅವರೇ ವ್ಯಕ್ತಿಗಳಿರಬೇಕಾ? ಹೊಸಬ್ರಿಗೆ ಅವಕಾಶ ತರೋಣ. ಅನೇಕ ಜನ 50 ದಿನ ನಮ್ಮ ಮಹಿಳಾ ವಸತಿ ನಿಲಯದಲ್ಲಿ ಇನ್ಫೋಸಿಸ್ ಡೈರೆಕ್ಟರ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ. ನಮ್ಮ ಫಾರ್ಮರ್ ಹೈಕೋರ್ಟ್ ಜಡ್ಜು 25 ಲ್ಯಾಪ್ಟಾಪ್ಗಳನ್ನು ಪುರೋಹಿತರ ಮಕ್ಕಳಿಗೆ, ಅಡಿಗೆಯವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಂಡಸ್ಟ್ರಿಯಲ್ ವಾಷಿಂಗ್ ಮಿಷಿನ್ ಡೊನೇಟ್ ಮಾಡಿದ್ದಾರೆ, ಗೋಲ್ಡ್ ಸ್ಟೂಡೆಂಟ್ ಡೊನೇಟ್ ಮಾಡಿದ್ದಾರೆ. ಈ ರೀತಿಯಾಗಿ ಜನ ರೆಡಿ ಇದ್ದಾರೆ. ಇವತ್ತಿನ ದಿನ ಮಹಿಳಾ ವಸತಿ ನಿಲಯದಲ್ಲಿ ತಂದೆಯವರ ಹೆಸರಲ್ಲಿ ಡೆಲ್ಲಿಯಲ್ಲಿದ್ದಂಥ ಒಂದು ಬ್ರಾಹ್ಮಣ ಕುಟುಂಬ ಅವರು 25 ಲಕ್ಷವನ್ನು ಇಡಗಟ್ಟಾಗಿ ಇಟ್ಟಿದ್ದಾರೆ. ಅದರಿಂದ ಬಂದಂಥ ಆದಾಯನ ಬಡಮಕ್ಕಳು ಕೊಡಿ. ಈ ರೀತಿಯಾದಂಥ ಮಾಡಬೇಕಾದ ಕೆಲಸ ಬಹಳಷ್ಟಿದೆ. ನಾನು ಅಧಿಕಾರ ತೆಗೆದುಕೊಂಡಾಗ ಕುರ್ಚಿ ಟೇಬಲಿಂದ ಹೇಳೋದು ನಾನೇ ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ಯಾರು ಅಧ್ಯಕ್ಷರಾಗ್ತಾರೋ, ನಾನು 5 ವರ್ಷ 3 ವರ್ಷ ತೆಗೆದು ನಾನು 5 ವರ್ಷ ನಾನೇ ಮಾಡ್ಕೋಬೋದಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನೀವು ನೆನಪಿರ್ಬೋದು, ಅವರೇ ಟರ್ಮನ್ನು ನಾನು ಮಾಡ್ಕೊಳ್ಳಿಲ್ಲ. ಮುಂದೆ ಬಂದವರು 5 ವರ್ಷ ಆಗಲಿ ಅಂತ ಹೇಳಿದ್ರು. ನಾನು ಅದಾಗಿದ್ದರೆ ನಾನೇ ಮಾಡ್ಕೊಂಡು ನಾನೇ ಮುಂದುವರಿಬಹುದಾಗಿತ್ತು. ಅನೇಕ ಜನ ಹೇಳಿದ್ರು, ನೀವು ಬರೀ ವಾಡೋದೆಲ್ಲ ಬೊಗಳೆ ಮನೆ ನಿಲ್ತೀರ. ಈಗಲೂ ಏನು ಹೇಳ್ತಾರೆ, ಭಾನುಪ್ರಕಾಶ್ ಶರ್ಮಾ ಅವರನ್ನು ಮುಖವಾಡ ಅಷ್ಟೇ, ನೀವೇ ಎಲ್ಲದನ್ನು ಮಾಡ್ತೀರ. ಅದು ಯಾವ ಉದ್ದೇಶವೂ ನನಗಿಲ್ಲ. ಭಾನುಪ್ರಕಾಶ್ ಶರ್ಮಾ ಅವರು ಸಮರ್ಥವಾಗಿ ಕೆಲಸ ಮಾಡ್ತಾರೆ, ಮಾಡ್ದಲೇ ಹೋದರೆ ಅವರನ್ನು ತಿದ್ದತಕ್ಕಂಥ ಕೆಲಸವನ್ನು ಬ್ರಾಹ್ಮಣರಿಗೆ ಈಸ್ ಅಕೌಂಟಬಲ್ ಟು ಪೀಪಲ್. ಜನರಿಗೆ ಏನಾದ್ರು ಉತ್ತರ ಕೊಡೋದು, ಸುಮ್ಮನೆ ಭಾಷಣ ಮಾಡಿಬಿಟ್ಟು ಅಧ್ಯಕ್ಷರಾಗಿ ಹೋಗ್ತಾರೆ ಅಂದರೆ ನಾನು ಒಪ್ಪೋದಿಲ್ಲ. ಅದಕ್ಕೆ ಅವರು ಮಾಡದೇ ಇದ್ದರೆ ಅವ್ರ ಕಿವಿ ಇಟ್ಟು ಕೆಲಸನೂ ನಾನು ಮಾಡ್ತೀನಿ. ಆದರೆ ಅವ್ರು ಬೆನ್ನಿಂದ ನಿಂತ್ಕೊಂಡು ನನಗೆ ಅಧಿಕಾರದ ಅವಶ್ಯಕತೆ ಇಲ್ಲ. ನನಗೆ ಬೇಕಾದಷ್ಟಿದೆ. ನಾನು ಲೋಕ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಆಗಿದ್ದೇನೆ. ಕಮ್ಯುನಿಸ್ಟ್ ಕರ್ನಾಟಕ ಪೇಪರ್ನ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಬೇರೆ ಕೆಲಸ ಇದೆ ನನಗೆ. ಇದು ಒಂದೇ ಕೆಲಸ. ಸರ್, ಕಡೆಯದಾಗಿ ತಾವು ಮಹಿಳಾ ಅಮೆಂಡ್ಮೆಂಟ್ ಮಾಡಿ ಜಿಲ್ಲಾ ಪ್ರತಿನಿಧಿ ಸ್ಥಾನವನ್ನು ಕೊಟ್ಟರು.
ಜಿಲ್ಲಾ ಪ್ರತಿನಿಧಿಗಳು ಮಾಡಿರೋದ್ರಿಂದ ಆ ಜಿಲ್ಲೆಗಳಲ್ಲಿ ಬ್ರಾಹ್ಮಣರು ಒಡಕುಂಟಾಗಿದೆ. ಇದು ಅಶೋಕ್ ಗಹನಗಳು ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಒಂದು ಕಡೆ ಸಂಘಟನೆ ಅಂತಿದೆ, ಒಂದು ಕಡೆ ಬ್ರಾಹ್ಮಣರು ಒಡಾಡ್ತಾ ಇದ್ರಿ ಅನ್ನುವಂಥ ಪ್ರಚಾರಗಳಿವೆ. ಇದರಂಥ ಗಡ್ಡತನದ ಒಂದು ಆರೋಪ ನಾನು ಕೇಳಲೇ ಇಲ್ಲ. ಈಗ ಪ್ರಜಾಪ್ರಭುತ್ವ ಅಂದರೆ ಎಲ್ಲರ ಕಡೆ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ನೀವು BJP ಕಾಂಗ್ರೆಸ್ ಪಾರ್ಟಿ ಇರೋದಿಲ್ವ? ಇವತ್ತೊಂದು ದಿನ ನಾವು ಮಾಡ್ತಕ್ಕಂಥದ್ದನ್ನು ನೀವು ನನ್ನ ಬೆಂತಟ್ಟಬೇಕು. ಯಾಕೆ ಹೇಳ್ತೀನಿ ಕೇಳಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಒಬ್ಬ ಲೀಡರ್ ಹುಡ್ತಾ ಇದ್ದಾನೆ. ಈಗ ಅನೇಕ ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಉದಾಹರಣೆ ನಮ್ಮ LT ತಿಮ್ಮಪ್ಪ ಹೆಗಡೆಯವರು ಭಾಳ ಶಾಸಕರು, ಅವರು ಬದುಕಿದ್ದಾಗ ನಂಗೆ ಹೇಳಿದ್ರು ನನ್ನ ಮಗನ ಒಂದು ಸ್ವಲ್ಪ ಸೇರಿಸ್ಕೊಳಪ್ಪ ಸಂಘಟನೆಯಲ್ಲಿ ಅಂತ. ಆತ ಸ್ವಲ್ಪ ಹಿಂದೆ ಹೊಡಿತಾ ಇದ್ದ. ನಾನೀಗ ತೊಗೊಂಬಂದು ಸಂಘಟನೆ ಸೇರಿಸ್ತಾರೆ. ಪ್ರತಿ ಊರಿನೂ ತಿರುಗ್ತಾ ಇದ್ದಾರೆ. ಒಬ್ಬ ನಾಯಕತ್ವದ ಒಬ್ಬ ಮನುಷ್ಯ ಹುಟ್ಟದ. ಅವನಿಗೆ ನಾಳೆ ಯಾವುದಾದ್ರು ಪಂಚಾಯತಿ ಎಲೆಕ್ಷನ್ನು, ಕಾರ್ಪೊರೇಷನ್ ಎಲೆಕ್ಷನ್ನು, ಮುನ್ಸಿಪಾಲಿಟಿ ಎಲೆಕ್ಷನನ್ನು ನಿಂತ್ಕೊಳ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ಇದು ಒಡಕುಂಟಾಗುತ್ತೆ ಅಂದರೆ ಬ್ರಾಹ್ಮಣರಲ್ಲಿ ಒಡಕು ಇಲ್ವೇ? ಹಾಗಾದ್ರೆ ಇಲ್ಲಿ 2 ಜನ ಪ್ರತಿನಿಧಿಗಳು ಇಲ್ವೇ? ಬ್ರಾಹ್ಮಣರಲ್ಲಿ ಪ್ರತಿಯೊಬ್ಬನು ಸ್ವತಂತ್ರ ಅಭಿಪ್ರಾಯ ಇದೆ. ನೀವು ಚುನಾವಣೆ ಆಗದೇ ಇದ್ದರೆ ಎಲ್ಲರೂ ಒಮ್ಮತದಲ್ಲಿ ಇರ್ತಾರೆ. ದ್ವೈತ ಅದ್ವೈತ ವಿಶಿಷ್ಟ ದ್ವೈತದ ಭಿನ್ನಾಭಿಪ್ರಾಯಗಳು ಇಲ್ಲವೇ? ಅದರಿಂದ ಇದಕ್ಕೆಲ್ಲ ಅರ್ಥವಿಲ್ಲ. ಆದ್ರೆ ಒಬ್ಬ ಚುನಾವಣೆಯಲ್ಲಿ ಗೆದ್ದರೆ ನಾಳೆ ಯಾವ್ದಾದ್ರು ಪಾರ್ಟಿಲಾಗಲಿ ಇನ್ನೊಂದು ಚುನಾವಣೆಯಲ್ಲ ನಾನು ಗೆದ್ದಿದ್ದೀನಿ, ಬ್ರಾಹ್ಮಣರು ನಾನು ನಿಂತಿದ್ದಾರೆ ಅಂತ ಕೇಳ್ತಕ್ಕಂಥ ಒಂದು ಅವಕಾಶ ಇದೆ. ನನ್ನ ದೃಷ್ಟಿಯಲ್ಲಿ ನಾನು ಮಾಡಿರ್ತಕ್ಕಂಥ ಬ್ರಾಹ್ಮಣ ಸಮಾಜಕ್ಕೆ ನಾನು ಮಾಡಿರೋದು ಒಂದು ದೊಡ್ಡ ಉಪಕಾರ ಅಂತೇಳಿ ನಾನು ಭಾವಿಸ್ತೀನಿ.